ಇಲ್ಲ ಮುತ್ತು, ನಾನು ತುಂಬ ಯೋಚನೆ ಮಾಡಿದೆ. ಇನ್ನೂ ಈ ಥರ ನಾಟಕ ಮುಂದುವರ್ಸೋದ್ರಲ್ಲಿ ಅರ್ಥನೇ ಇಲ್ಲ. ನಿಮ್ಮ ಯಜಮಾನ ಹತ್ರ ಇರೋ ಸತ್ಯ ನಾನು ಹೇಳ್ಬಿಡ್ಬೇಕು. ಅಂದರೆ ಯಜಮಾನ್ ಹತ್ರ ಸತ್ಯ ಹೇಳ್ಬಿಡೋಣ ಅಂತೀರಾ? ಹೌದು, ಸುಬ್ಬು ಹೇಳ್ತಿರೋದು ಕರೆಕ್ಟ್ ಆಗಿದೆ. ಅಂಜಲಿ ಈಗಷ್ಟೇ ಹುಷಾರಾಗ್ತಿದ್ದಾಳೆ. ಅವರಪ್ಪ ಆ ಖುಷಿಯಲ್ಲಿರ್ತಾರೆ. ಅವರಿಗೆ ಈಗ ಸತ್ಯ ಹೇಳಿದ್ರೆ ಅಷ್ಟು ಎಫೆಕ್ಟ್ ಆಗಲ್ಲ ಅನ್ಸುತ್ತೆ. ಹೇಳೋ ರೀತಿಲಿ ಹೇಳಿ ನೋಡೋದು, ಮಿಕ್ಕಿದೆಲ್ಲ ಆಂಜನೇಯ ಹೆಂಗ್ಬಿಟ್ಟಿತ್ತು. ಬನ್ನಿ ಈಗಲೇ ಹೋಗೋಣ. ಅಲ್ಲ, ಈಗಲೇನಾ? ಹೌದು ಮುತ್ತು, ಇನ್ನು ಈ ಥರ ಎಲ್ಲ ಯೋಚನೆ ಮಾಡ್ಕೊಂಡಿದ್ರೆ ಇದು ಮುಂದೆ ಹೋಗ್ತಾನೆ ಇರುತ್ತೆ. ಅಂದ್ಕೊಂಡಾಗ ಹೇಳ್ಬಿಡ್ಬೇಕಷ್ಟೇ. ಸರಿ, ಹಾಗಾದ್ರೆ ದೇವ್ರಲ್ಲಿ ಭಾರ ಹಾಕಿ ಯಜಮಾನ್ ಹತ್ರ ಹೋಗಿ ಸತ್ಯ ಹೇಳ್ಬಿಡೋಣ. ಅಯ್ಯೋ, ನೀವ್ಯಾಕೆ ಬರೋಕ್ಕೆ ಹೋದ್ರಿ? ಅಲ್ಲ, ಏನಾದರೂ ಬೇಕಂದ್ರೆ ರಾಜಪ್ಪ ಅವ್ರನ್ನೋ ಅಥವಾ ಶಾಂತಮ್ಮ ಅವ್ರನ್ನ ಕೂಗಿದ್ರೆ ತಂದ್ಕೊಡ್ತಾ ಇದ್ರಲ್ಲ. ಹೌದು ಅಂಜನೇಯಮ್ಮ, ಇಷ್ಟೊತ್ತಲ್ಲಿ ನೀವ್ಯಾಕೆ ಬರಕ್ಕೆ ಹೋದ್ರಿ? ಏನಿಲ್ಲ, ನಿಮ್ಮ ಜೊತೆ ವಾಕ್ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬಂದೆ. ವಾಕಿಂಗ್ ಹೋಗ್ಬೇಕನ್ನಿಸ್ತಾ? ಸರಿ ಸರಿ ಸರಿ, ನೀವು ಇವ್ರನ್ನ ವಾಕಿಂಗ್ ಕರ್ಕೊಂಡೋಗಿ, ನಾನು ಹೋಗಿ ಮಾತಾಡ್ತೀನಿ. ಸರಿ ಸುಬ್ಬು, ಬನ್ನಿ ಅಂಜಲಿ. ಇಲ್ಲ, ನೀವು ನನ್ನ ಜೊತೆ ಬರಬೇಕು. ಇಷ್ಟು ದಿನ ನೀವೇ ತಾನೇ ನನ್ನನ್ನು ವಾಕಿಗೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಅಲ್ಲ ಹೌದು, ಆದರೆ ಅದು ಅಂಜಲಿ ಅಮ್ಮವರು ಆಸೆ ಪಡ್ತಿದ್ದಾರೆ. ಅವ್ರು ಆಸೆ ಪಟ್ಟಾಗ ನಾವು ನೋಡ್ಕೋಬೇಕಲ್ವಾ? ಡಾಕ್ಟ್ರ್ ಹೇಳಿದ್ದಾರೆ ಯಾವುದೇ ರೀತಿ ಆಘಾತ ಆಗಬಾರ್ದು ಅಂತ. ಹಾಗಾಗಿ ನೀವೇ ಅವ್ರನ್ನ ಕರ್ಕೊಂಡೋಗಿ. ಮತ್ತೆ ಮಾತಾಡ್ಬೇಕಲ್ಲ ಅವ್ರ ಹತ್ರ. ಯಜಮಾನ್ ಹತ್ರ ನಾನು ಮಾತಾಡ್ತೀನಿ. ಯಜಮಾನ್ ಹತ್ರ ಮಾತಾಡ್ಬೇಕಾದ್ರೆ ನೀವು ಅಲ್ಲಿ ಇಲ್ದಿರೋದೇ ಒಳ್ಳೇದು. ಹೌದು, ಮುತ್ತು ಹೇಳ್ತಿರೋದ್ರಲ್ಲಿ ಅರ್ಥ ಇದೆ. ನೀವೇನೋ ಮಾತಾಡ್ತಿದ್ದೀರಾ, ನನಗೆ ಹೇಳಲ್ವಾ? ಹೇಳೋಂಥದ್ದೆಲ್ಲ ಏನಲ್ಲ, ವಾಕಿಂಗ್ ಕರ್ಕೊಂಡು ಹೋಗ್ಬೇಕಲ್ವಾ? ಸರಿ ಬನ್ನಿ, ಆಯಿತು. ಅಯ್ಯೋ, ನೀವೇ ಕಲ್ಲ ನಿಂತ್ಬಿಟ್ರಿ, ಬನ್ನಿ. ಯಜಮಾನ್ ಹತ್ರ ಸತ್ಯ ಹೇಳೋ ಜವಾಬ್ದಾರಿ ನಂದು. ಹೇಳ್ಬಿಡೋಣ. ಯಜಮಾನ ನನ್ನ ಸುಟ್ಟಾಗ್ತಿದ್ರೆ ಸಾಕು. ಕಡವಳೆ ಕಾಪಾಡಪ್ಪ. ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಸುಮ್ಮನೆ ವಾಕ್ ಮಾಡ್ತೈತೆ ಅಷ್ಟೇ. ಈ ಮನೆ ವಾತಾವರಣ ನಿಮ್ಗೆ ಇಷ್ಟ ಆಯ್ತಾ? ಯಾರಿಗೆ ತಾನೇ ಇಷ್ಟ ಆಗಲ್ಲ? ಇಂಥ ಒಳ್ಳೆ ಮನೆ, ಸುತ್ತಮುತ್ತ ಹಸಿರು, ಒಳ್ಳೆ ಜಾಗ, ಒಳ್ಳೆ ಮನಸ್ಸಿರೋ ಜನ, ಇದನ್ನೆಲ್ಲ ನೋಡ್ತಾ ಇದ್ರೆ ಯಾವಾಗಲೂ ಇಲ್ಲೇ ಇರಬೇಕು ಅಂತ ಅನ್ಸುತ್ತಾ? ಹಾಂ ಹಾಂ, ಇಲ್ಲೇ ಇರಬೇಕು ಅನ್ಸುತ್ತೆ. ಹೌದು, ಸರ್ಗೆ ಇಲ್ಲೇ ಇರಬೇಕು ಅನಿಸುತ್ತೆ. ಇಲ್ಲಿಂದ ಆಚೆ ಹೋಗೋಕ್ಕೆ ಮನಸ್ಸೇ ಇಲ್ಲ. ಅಪ್ಪ ನಿಮ್ಮ ಹತ್ರ ಏನಾದರೂ ಮಾತಾಡಿದ್ರಾ? ಇಲ್ವಲ್ಲ, ನನ್ನ ಹತ್ರ ಏನು ಮಾತಾಡಿಲ್ಲ. ನಾನೇ ಆ್ಯಕ್ಚುಲಿ ಅವ್ರ ಹತ್ರ ಮಾತಾಡಬೇಕು ಅಂತ ಹೋಗ್ತಿದ್ದೆ. ಏನು ವಿಷಯ? ಏನೂ ಇಲ್ಲ, ಸುಮ್ಮನೆ ಕೇಳಿದೆ. ಅಪ್ಪ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಅಂತಿದ್ರು. ಅವ್ರು ಹೇಳಿದ್ಮೇಲೆ ಏನು ಎತ್ತ ಅಂತ ನಿಮಗೆ ಅರ್ಥ ಆಗುತ್ತೆ. ಇದೇನಿದು, ಹೊಸ ವರ್ಷ ಶುರುವಾಗೋಯ್ತಲ್ಲ. ಮೋಸ್ಟ್ಲಿ ನನಗೆ ಥ್ಯಾಂಕ್ಸ್ ಹೇಳ್ತಾರೆ ಅನ್ಸುತ್ತೆ. ಪಾಪ, ಒಳ್ಳೆ ಮನಸ್ಸಿರೋ ಹೆಣ್ಮಗಳು ನೇರವಾಗಿ ನನ್ನ ಹತ್ರ ಹೇಳೋಕ್ಕಾಗದೆ ಅಪ್ಪನ ಹತ್ರ ಥ್ಯಾಂಕ್ಸ್ ಹೇಳಿಸ್ತಾರೆ ಅಂತ ಅನ್ಸುತ್ತೆ. ಅದೆಲ್ಲಿ ಅಂಜಲಿ, ಇವಾಗ ನೀವು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಮಾತಾಡೋಕ್ಕೇನು ಕಷ್ಟ ಆಗ್ತಿಲ್ಲ ಅಲ್ವಾ? ಮಾತಾಡೋದಕ್ಕೇನು ಕಷ್ಟ ಇಲ್ಲ, ಇತ್ತೀಚೆಗೆ ತುಂಬ ಇಷ್ಟ ಅನ್ನಿಸ್ತಿದೆ. ನಿಮ್ಗೇನೂ ಬೇಜಾರಿಲ್ಲ ಅಂದರೆ ನಾವಿಬ್ಬರು ಸ್ವಲ್ಪ ಪ್ರೈವೇಟಾಗಿ ಮಾತಾಡಬೇಕು. ನೀವು ಸ್ವಲ್ಪ ಬೇಜಾರು ಮಾಡ್ಕೋಬೇಡಿ ಪ್ಲೀಸ್. ಏನದು? ಏನು ಮಾತಾಡಬೇಕು? ನೀವು ಯಾರು? ಅದು ನಾನು ನೀವು ಎಲ್ಲಿಂದ ಬಂದ್ರಿ? ಇಲ್ಲಿಗೆ ಯಾಕೆ ಬಂದ್ರಿ? ಅದೇ ನಾನು ಆ್ಯಕ್ಚುಲಿ ಯಾವ ಪ್ರಶ್ನೆನೂ ನಿಮ್ಮ ಹತ್ರ ಕೇಳಲ್ಲ, ಯಾಕಂದರೆ ನಿಮ್ಮಲ್ಲಿರೋ ಒಳ್ಳೆ ಗುಣ ಇದೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದೆ. ಅಂದರೆ
ಒಂದು ವೇಳೆ ನನ್ನ ಹತ್ರ ಯಾರಾದರೂ ಬಂದು ನೀವು ಯಾರು ಅಂತ ಕೇಳಿದ್ರೆ ನಾನು ಏನು ಹೇಳ್ತೀನಿ ಗೊತ್ತಾ? ಇವರು ನನ್ನ ಅಪ್ಪನಿಗಿಂತ ದೊಡ್ಡ ಮನಸ್ಸಿರೋ ವ್ಯಕ್ತಿ ಅಂತ ಹೇಳ್ತೀನಿ. ನೀವು ಎಲ್ಲಿಂದ ಬಂದ್ರಿ ಅಂತ ಕೇಳಿದ್ರೆ ದೇವಲೋಕದಿಂದ ಬಂದ್ರಿ ಅಂತ ಹೇಳ್ತೀನಿ. ನೀವು ಯಾಕೆ ಬಂದ್ರಿ ಅಂತ ಕೇಳಿದ್ರೆ ನನ್ನ ಬದುಕಿಗೆ ಬೆಳಕು ಕೊಡೋದಕ್ಕೆ ಬಂದ್ರಿ ಅಂತ ಹೇಳ್ತೀನಿ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ತಲ್ವಾ? ಇದಕ್ಕೂ ಮೀರಿ ನಿಮ್ಮ ಬಗ್ಗೆ ಏನು ತಿಳ್ಕೊಬೇಕು ಅಂತ ನನಗೆ ಅನಿಸ್ತಿಲ್ಲ. ಅದು ಹಾಗಲ್ಲ, ನಾನು ಆ್ಯಕ್ಚುಲಿ ಇಲ್ಲಿಗೆ ಬಂದಿದ್ದು ನೋಡಿ, ನನ್ನ ಬಗ್ಗೆ ನೀವೇನು ತಿಳ್ಕೊಳ್ದೆ, ಈ ಮನೆ ಬಗ್ಗೆ ಏನು ತಿಳ್ಕೊಳ್ದೆ ಇಲ್ಲಿಗೆ ಬಂದಿದ್ದೀರಾ ಅಲ್ವಾ? ನಿಮ್ಮ ಬಗ್ಗೆ ನನಗೆಲ್ಲ ಗೊತ್ತು. ಪ್ರೀತಿ ಅನ್ನೋ ಹೆಸರಲ್ಲಿ ಯಾರಿಂದನೂ ಮೋಸ ಹೋದೋಳು ನಾನು. ಆದರೆ ಆ ಸುಳಿಯಿಂದ ನನ್ನ ಮಗುನ ನಾನು ಉಳಿಸ್ಕೊಂಡೆ. ಏನು ಮಾಡೋದು, ಅಷ್ಟರಲ್ಲಿ ನನ್ನನ್ನು ನಾನೇ ಮರೆಯೋಗಾಯಿತು. ನನ್ನ ಮಗು ನನ್ನ ಕೈ ತಪ್ಪೋಯ್ತು. ಆದರೆ ಆ ದೇವರು ನನ್ನ ಮಗುನ ನನ್ನ ಕೈಗೆ ಒಪ್ಪಿಸ್ದ. ಮಗುನ ಕರ್ಕೊಂಬರೋ ನೆಪದಲ್ಲಿ ನೀವು ನನಗೆ ಹೊಸ ಬದುಕನ್ನ ಕಟ್ಕೊಟ್ಟಿದ್ದೀರ. ನಾನು ಅದಕ್ಕೋಸ್ಕರ ನಿಮಗೆ ತುಂಬ ಋಣಿಯಾಗಿರ್ತೀನಿ. ಅಯ್ಯೋಯ್ಯೋ, ಹೌದು, ಇದೆಲ್ಲ ಮಾತಲ್ಲಿ ಹೇಳೋ ಅಂಥದ್ದಲ್ಲ. ಅದಕ್ಕೆ ನನ್ನ ಉಸಿರು ಇರೋವರೆಗೂ ನಿಮ್ಮ ಹೆಸರಲ್ಲೇ ಬದುಕಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ನೀವೆಷ್ಟು ದಿನ ನನ್ನ ಮೇಲೆ ಪ್ರೀತಿ ತೋರಿಸಿದ್ರಲ್ಲ, ಆ ಪ್ರೀತಿನ ನಾನು ಒಪ್ಕೊಂಡಿದ್ದೀನಿ. ಅಯ್ಯಪ್ಪ, ಸುಬ್ಬು ಸುಬ್ಬು ಸುಬ್ಬು, ಏನಾಯ್ತು ಸುಬ್ಬು? ಏನಾಯ್ತು ನಿನಗೆ? ಅವ್ಳು ಯಾಕೆ ನಿನ್ ಕಾಲಿಗೆ ಬಿದ್ದೋದ್ಲು? ಹೇಳು ಸುಬ್ಬು. ಅಯ್ಯೋ, ಅದಕ್ಕಿಂತ ಒಂದು ದೊಡ್ಡ ವಿಷಯ ಇದೆ. ಆದ್ರೆ ಅಯ್ಯೋ ಮುತ್ತವ್ರೆ, ನೀವು ಸುಮ್ಮನೆ ಇರಿ. ನೋಡಿ ಸುಬ್ಬು ಏನೋ ಆಗೋಗ್ಬಿಟ್ಟಿದೆ. ಸುಬ್ಬು ಏನಾಯ್ತು ಸುಬ್ಬು? ಅವಳೆ ನಿನ್ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋದ್ಲಾ? ಅಲ್ಲ, ಅವಳು ನಿನ್ ಕಾಲಿಗೆ ಯಾಕೆ ಬಿದ್ದೋದ್ಲು ಸುಬ್ಬು? ಸುಬ್ಬು! ಅಯ್ಯೋ ಮೇಡಮ್, ಈ ಅಂಜಲಿನೂ ಹುಷಾರಾದ್ಲು, ಆದ್ರೆ ತಲೆ ಕೆಟ್ಟೋಗಿದೆ. ಏನ್ ಹೇಳ್ತಾ ಇದ್ದೀರಾ? ಮುತ್ತು, ನೀವು ಕೋಪ ಮಾಡ್ಕೊಂಬಿಡಿ, ಸುಮ್ಮನೆ ರೀ. ಮೊದಲೇ ನನ್ನ ಜೀವನನೇ ಹೋಗ್ತಾ ಇದೆ ಇಲ್ಲಿ. ಮೇಡಮ್, ಈ ಅಂಜಲಿ ಬಂದ್ಬಿಟ್ಟು ಪ್ರೀತಿ ಗೀತಿ ಅದು ಇದು ಅಂತೆಲ್ಲ ಹೇಳ್ಬಿಟ್ಟು ನಿಮ್ಮ ಪ್ರೀತಿ ನಾನು ಒಪ್ಕೊಂಡಿದ್ದೀನಿ ಅಂತೆಲ್ಲ ಹೇಳಿ ಕಾಲಿಗೆ ನಮಸ್ಕಾರ ಮಾಡಿ ಹೋಗ್ಬಿಟ್ಲು ಮೇಡಮ್. ನನಗೆಲ್ಲೋ ಯಾಕೋ ಡೌಟ್ ಹೊಡಿತಾ ಇದೆ, ಅಂಜಲಿ ನನ್ನ ಪ್ರೀತಿಸ್ತಾ ಇರ್ಬೋದು ಅಂತ.